ಬಾಪುಟ ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇವ್ರು ನಮ್ಮೂರವರೇನೆ ಡೆತ್ ಆಗಿರೋರು? ನಿಮ್ಗೆ ಏನಾಗ್ಬೇಕು ಇವರು? ಫೇಸ್ಬುಕ್ ನಲ್ಲಿ ಯಾರೋ ಇವ್ರ ಹೆಸರು ಸರ್? ಇವ್ರ ವಯಸ್ಸು? ಇವ್ರ ವಯಸ್ಸು 45. ಹೆಂಡತಿ ಮಕ್ಕಳು? ಒಬ್ಬ ಹೆಂಡತಿ ಇದ್ದಾಳೆ. ಬರ್ಲಿ ಅವ್ರು FIR ಆಗಿರೋ ಅಂತ. ಲಕ್ಷ್ಮಿ ಅಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ವೇಟ್ ಮಾಡಕ್ ಹೇಳು. 5:30 6 ಗಂಟೆ 6 ಗಂಟೆಲ್ಲ ಹೇಗ್ ಗೊತ್ತಾಯ್ತು? ಈ ಫೇಸ್ಬುಕ್ ನಲ್ಲಿ ನೋಡಿ ನಾನೇ ಗುರುತಿಸಿದೆ ಈ ನಮ್ಮ ಹುಡುಗನ. ಫೇಸ್ಬುಕ್ ಅಲ್ಲಿ ಯಾರು ಆ ಬೇರೆಯವ್ರದ್ದು ಸರ್ಕಲ್ ನಲ್ಲಿ ನಾವು ಫೇಸ್ಬುಕ್ ನೋಡಿದ ನಮ್ಮ ಹುಡುಗನ ಇವ್ರ ಮಗಳ ಸರ್? ಇನ್ನೊಬ್ಬ ಮಗಳೇನು ಸರ್? ಬಾಡಿ 3 ದಿನ ಆಯ್ತು ನಮ್ಗೆ ಸಿಕ್ಕಿ. ನಿನ್ನೆ ಸಂಜೆ ನಾವು ಫೋನ್ ಮಾಡಿದ್ದು. ಫೇಸ್ಬುಕ್ ಅಲ್ಲಿ ಲೈವ್ ಬಂದೆ, ಮತ್ತೆ ಫೇಸ್ಬುಕ್ ಅಲ್ಲಿ ಫೋಟೋಸ್ ತೆಗ್ದಾಕ್ತೆ ನಾನು. ಪೊಲೀಸ್ ಸರ್ಕ್ಯುಲೇಷನ್ ಎಲ್ಲ ಆಗಿದೆ. ಪೊಲೀಸ್ ಸರ್ಕ್ಯುಲೇಷನ್ ಯಾರಾದ್ರೂ ಒಬ್ರು ಗೊತ್ತಿದ್ರೆ ಟ್ರೇಸ್ ಆದ್ರೆ ಇಂಥ ಪುಟ್ಟ ಮಕ್ಳು ಇರ್ತಾರೆ. ನನ್ನ ತಂದೆ ಎಲ್ಲೋ ದುಡಿತಿದ್ದಾನೆ, ಮನೆಗೆ ಬರ್ತಾನೆ ವಾಪಸ್ಸು, ಎಲ್ಲೋ ಒಂದ್ ಕಡೆ ಇದ್ದಾನೆ ಅಂತ ಭರವಸೆನಲ್ಲಿ ಮಕ್ಳು ಇರ್ತಾರೆ. ಹೆಂಡತಿ ಒಂದ್ ಕಡೆ, ನನ್ನ ಗಂಡ ಎಲ್ಲೋ ಆಚೆ ಹೋಗಿದ್ದಾನೆ, ಅವನೇನೋ ಹಣೆ ಬರ ಯಾವುದೋ ಒಂದು ಸಮಸ್ಯೆಯಿಂದ ಆಚೆ ಬಂದು ಅಥವಾ ಹೊರಗಡೆ ಇರ್ತಾನೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಫೇಸ್ಬುಕ್ ಮಾಡ್ತೀನಿ. ಮತ್ತೆ ಇಮಿಡಿಯೇಟ್ ಫೇಸ್ಬುಕ್ ಅಲ್ಲಿ ಪೊಲೀಸ್ನವ್ರ ಪರ್ಮಿಷನ್ ತಗೊಂಡು ಫೋಟೋ ಹಳ್ಳಿಯವರಾದ್ರೆ ಶೇರ್ ಮಾಡಿ ಅವ್ರ ಕಡೆಗೆ ಬಾಡಿ ತಲುಪ್ಸೋಣ. ಅವ್ರವರು ನನ್ನವ್ರು ಅಂತ ಯಾರಾದಿದ್ರೆ ಅವ್ರಿಗೆ ಬಾಡಿ ಕೊಡೋಣ. ಅವ್ರು ತೀರಾ ಬಡವರಿತ್ತು, ನಮ್ಮ ಕೈಲಿ ದಫನ್ ಮಾಡೋಕ್ಕಾಗಲ್ಲ ಅಂತಂದರೆ ನಂದು ಏನು ಟೀಮಿಗೆ ನಮ್ಮ ಸಂಸ್ಥೆ ವತಿಯಿಂದ ಎದುರು ನಿಂತ್ಕೊಂಡು ದಫನ್ ಮಾಡಿಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ನೀವೆಲ್ಲರೂ ಫೇಸ್ಬುಕ್ಕಲ್ಲಿ ನೋಡಿ ನನ್ನವರು ಅಂತ ಬಂದಿದ್ದು ಭಾಳ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಫೇಸ್ಬುಕ್ಕಲ್ಲಿ ನೋಡಿ ಎಲ್ಲರೂ ಗುರುತಿಸಿದ್ದೀರಾ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ. ಅಮ್ಮ ನನ್ನ ಕೈಲಿ ಅದನ್ನ ಮಾಡಿದ್ದೀನಿ. ಥ್ಯಾಂಕ್ಸ್ ಅಮ್ಮ ಎಲ್ರಿಗೂ. ಇದೆಲ್ಲ ಏನಿದ್ರು ನಮ್ಮ ಡ್ಯಾಡಿ ತಲುಪಬೇಕು. ನಿನ್ನೆ ಫುಲ್ಲು ಇನ್ಚಾರ್ಜು ಶ್ರಮ ನಮ್ಮ ಪ್ರದೀಪ್ ಸರ್ದು, ಅವರು ನಮ್ಮ ಸಾಹೇಬ್ರು ಮಾಲಿಂಗಪ್ಪ ಸರು. ಗೊತ್ತಿಲ್ಲ ಈ ದಿನದಲ್ಲಿ ನಾನು ಸಂಸ್ಕಾರ ಮಾಡಿದ್ದೀನಿ. ನಮ್ಮ ತಾಯಿಗಳ ಜೊತೆ ನಿಂತ್ಕೊಂಡು ನಿಮ್ಮ ಬಾಡಿ ಕಣ್ಮುಂದೆ ಇದೆ. ಥ್ಯಾಂಕ್ಸ್ ಅಮ್ಮ ಎಲ್ರಿಗೂ. ಥ್ಯಾಂಕ್ ಯು ಸರ್. ಆದಷ್ಟು ಎಲ್ಲರೂ ಫೇಸ್ಬುಕ್ಕಲ್ಲಿ ನೋಡಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಯಾಕೆ ಅಂದರೆ ಇದೇ ಥರ ಅನಾಥ ಶವಗಳು ನೀವು ನೋಡ್ತಾ ಇರ್ತೀರ, ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ. ಕಾರಣ ಏನಪ್ಪ ಅಂತಂದರೆ ನೀವು ಕಣ್ಮುಂದೆ ನೋಡ್ತಾ ಇದ್ದೀರಿ, ಇಬ್ಬರು ಮುದ್ದಾದ ಹೆಣ್ಮಕ್ಳಿದ್ದಾರೆ, ನನ್ನ ತಂದೆ ದುಡಿತಿದ್ದಾರೆ, ಎಲ್ಲೋ ಬರ್ತಾರೆ ಅಂತ ಮಕ್ಕಳು ನಿರೀಕ್ಷಣೆ ಇರ್ತದೆ. ಜೊತೆಗೆ ಇದೊಂದು ಮಗು ಹ್ಯಾಂಡಿಕ್ಯಾಪ್ಟು, ನಮ್ಮಪ್ಪ ಬರ್ತಾರೆ ಎಲ್ಲೋ ಇದ್ದಾರೆ ಅಂತ. ಆಯಮ್ಮ ಗಾರ್ಮೆಂಟ್ಸ್ಗೆ ಹೋಗಿ 2 ಮಕ್ಕಳು, ಈಗಿನ ಪ್ರಪಂಚದಲ್ಲಿ ಗಾರ್ಮೆಂಟ್ಸ್ಗೆ ಹೋಗಿ 2 ಹೆಣ್ಮಕ್ಳು ಸಾಕೋದು ಎಷ್ಟು ಕಷ್ಟ ಇದೆ ಅಂತ ನೀವೆಲ್ಲರೂ ಪ್ರತಿದಿನ ನೋಡ್ತಾ ಇರ್ತೀವಿ. ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಕೈಲಾದಂಥ ಹೆಲ್ಪ್ ಮಾಡಿ. ಒಂದು ಹೆಣ್ಮಗು 2nd PU ಓದ್ತಿದೆ, ಒಂದು ಮಗು ಹ್ಯಾಂಡಿಕ್ಯಾಪ್ಟ್ ಇದೆ, ಅವ್ರ ಕುಟುಂಬಕ್ಕೆ ನೆರವಾಗೋಣ ಅಂತೇಳಿ ಕೇಳ್ಕೊತೀನಿ. ಆದಷ್ಟು ಎಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ ಇಲ್ಲ ಕಾಣಬೇಕು.